ಕರ್ನಾಟಕ ರಾಜ್ಯದಲ್ಲಿ 5 ಗ್ಯಾರಂಟಿಗಳ ಮೇಲೆ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಕೋಮಿನ ಮೆಚ್ಚಂತ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದೆ. ಕೋಮುವಾದಿ ಪಕ್ಷ ಅಂತ ಹೇಳ್ಬಿಟ್ಟು ಏನು ಇವರೇನು ನಮ್ಮನ್ನು ಭಾರತೀಯ ಜನತಾ ಪಾರ್ಟಿಯನ್ನು ಕರಿತಾ ಇದ್ರು, ಇವತ್ತು ಕರ್ನಾಟಕ ಜನತೆಗೆ ಕೋಮುವಾದಿ ಯಾರು ಅಂತ ಹೇಳ್ಬಿಟ್ಟು ಜನರು ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ. ಅವ್ರು ಗೆದ್ದಂಥ ಸಂದರ್ಭದಲ್ಲಿ ಏನು ನಾವು ತಂದಿದ್ದಂಥ ಅನೇಕ ಕಾನೂನುಗಳೇನಿತ್ತು, ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ರದ್ದು ಮಾಡಿರ್ತಕ್ಕಂಥದ್ದು, ಮತ್ತು ಈ ದೇಶದ ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ನಮ್ಮ ಹಿಂದೂ ರಾಷ್ಟ್ರದಲ್ಲಿ ಸಾವಿರಾರು ವರ್ಷಗಳ ಈ ದೇಶದಲ್ಲಿ ಹಿಂದೂ ಏನು ರಾಷ್ಟ್ರ ಆಗಿತ್ತು, ಇವತ್ತು ಹಿಂದೂ ರಾಷ್ಟ್ರ ಆಗಿದೆ. ಇತಿಹಾಸ ಇರ್ತಕ್ಕಂಥದ್ದು ಬೇಕಾದಷ್ಟಿದ್ರೇನು ಈ ದೇಶ ವಿರೋಧಿಗಳು, ಈ ಧರ್ಮ ವಿರೋಧಿಗಳು ಯಾರ್ಯಾರಿದ್ರು ಔರಂಗಜೇಬ್ ಮತ್ತು ಟಿಪ್ಪು ಸುಲ್ತಾನ್ ವಿಷಯದಲ್ಲಿ ಮಾತ್ರ ನೀವು ಪುಸ್ತಕಗಳಲ್ಲಿ ಪಠ್ಯಪುಸ್ತಕಗಳನ್ನು ನೀವು ಹೊರಗಡೆ ತರೋದ್ರ ಮುಖಾಂತರ ಕೋಮುವಾದಿಗಳು ನೀವಾಗಿದ್ದೀರಿ. ವಿದ್ಯಾರ್ಥಿಗಳೆಲ್ಲ ಒಟ್ಟಿಗೆ ಸೇರಿ ಎಲ್ಲ ಜಾತಿ ಜನಾಂಗದವರು ಶಾಲೆಗೆ ಹೋದಂಥ ಸಂದರ್ಭದಲ್ಲಿ ನಾವೆಲ್ಲ ಒಂದೇ ಅಂತೇಳಿ ಅವ್ರ ವಿದ್ಯಾಭ್ಯಾಸ ಮಾಡೋಂಥ ಸಂದರ್ಭದಲ್ಲಿ ನೀವು ಹಿಜಾಬ್ ಅಂತ ಹೇಳ್ಬಿಟ್ಟೇಳಿ ವಿಷ ಬೀಜ ಬಿತ್ತಂಥ ಕೆಲಸಗಳನ್ನು ತಂದು ನೀವು ಇವತ್ತು ಹಿಜಾಬ್ ಹಾಕ್ಕೊಂಬರ್ಬೋದು, ನಿಮ್ಗೆ ಯಾರಿಗೂ ಅಡ್ಡ ಮಾಡಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ನೀವು ಇವತ್ತೇನು ಹೇಳ್ತಾ ಇದ್ದೀರಿ, ನೀವೇನು ಬೇಕಾದ್ರೂ ತಿನ್ಬೋದು, ಏನು ಬೇಕಾದ್ರೂ ಬಟ್ಟೆ ಹಾಕ್ಕೊಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಹಿಂದೂಗಳೂ ಕಚ್ಚೆ ಕಟ್ಕೊಂಬರ್ತಾರೆ, ಪಂಚೆ ಕಟ್ಕೊಂಬರ್ತಾರೆ. ನಮ್ಮಲ್ಲಿ ಅಗೋರಿಗಳು ಬಟ್ಟೆ ಇಲ್ದಿರ ಬರ್ತಾರೆ. ಹಂಗೆಲ್ಲ ಬಂದಂಥ ಸಂದರ್ಭದಲ್ಲಿ ನೀವು ಅದನ್ನೆಲ್ಲ ನೀವು ಏನು ಆಹ್ವಾನಿಸ್ತೀರಾ? ಯಾವ ರೀತಿ ವಿದ್ಯಾರ್ಥಿಗಳು ಯಾವುದೇ ರೀತಿಯಂಥ ರಾಜಕೀಯ ಇಲ್ಲದೆ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ಶಾಲೆಗಳಲ್ಲಿ ನೀವಿವತ್ತು ಈ ಹಿಜಾಬನ್ನು ವಿಷ ಬೀಜ ಬಿತ್ತಿ ಇವತ್ತು ಶಾಲೆಗಳಲ್ಲೂ ಯಾವ ರೀತಿ ನೀವು ಜಾತಿಗಳ ಮಧ್ಯೆ ನೀವು ಒಂದು ಸಂಘರ್ಷವನ್ನು ತಂದಿಟ್ಟಿದ್ದೀರಿ. ಇದನ್ನು ನೋಡ್ತಾ ಇದ್ದರೆ ಸಿದ್ದರಾಮಯ್ಯನವರು ಈ ರಾಜ್ಯದ ಮತ್ತು ದೇಶದ ಆಸ್ತಿಯನ್ನು ನೀವು ಮುಸಲ್ಮಾನರಿಗೆ ಹಂಚೋದಕ್ಕೆ ಹೋಗಿದ್ದೀರಿ ಅನ್ನೋ ಸಂದರ್ಭದಲ್ಲಿ ಬಂದಾಗ OBCಯಲ್ಲೇ ಅಲ್ಪಸಂಖ್ಯಾತರು ಇದರಲ್ಲೇ ನಮ್ಮ ಹಿಂದುಳಿದ ವರ್ಗದಲ್ಲೇ 199 ಜಾತಿ ಇದೆ. ಯಾವ ಜಾತಿಗೆ ನೀವು ಎಷ್ಟಿಷ್ಟು ಹಣ ನೀವು ಹಂಚ್ತೀರಿ ಅಂತ ಹೇಳ್ಬಿಟ್ಟು ಇವತ್ತು ನೀವು ಅದನ್ನು ಪ್ರಕಟಣೆ ಮಾಡಬೇಕು, ಘೋಷಣೆ ಮಾಡಬೇಕು. ಅದು ಬಿಟ್ಟು ಮುಸ್ಲಿಮ್ಸ್ ಒಬ್ಬರೇ ಸಾಕ, ನಾವು ಮುಸ್ಲಿಮ್ಸರ್ಗೆ ನೀವೇನು ಕೊಡ್ತೀರಿ ಅಂತ ಹೇಳಿದರೆ ನೀವು ಅವ್ರಿಗೇನು ಬೇಕಾದ್ರೆ ಸವಲತ್ತು ಕೊಡ್ರಿ, ಅವ್ರಿಗೇನು ಬೇಕಾದ್ರೆ ಕಾರ್ಖಾನೆ ಕೊಡ್ರಿ, ಕೆಲಸ ಕೊಡ್ರಿ, ಅವ್ರಿಗೆ ಇದು ಮಾಡಿರಿ, ಆ ಸಹಾಯ ಮಾಡಿರಿ, ಯೋಜನೆಗಳನ್ನು ಕೊಡ್ರಿ. ಅದು ಬಿಟ್ಟು ರಾಜ್ಯದ ಮತ್ತು ರಾಷ್ಟ್ರದ ಆಸ್ತಿಯನ್ನು ಹಂಚ್ತೀರಿ ಅಂತ ಹೇಳ್ಬಿಟ್ಟು ಹೇಳಿರ್ತಕ್ಕಂಥದ್ದು ನಿಜಕ್ಕೂ ನೀವು ಒಂದು ಕೋಮಿಗೆ ನೀವು ಸಹಾಯ ಮಾಡ್ತಾ ಇರ್ತಕ್ಕಂಥದ್ದು, ಒಂದು ಕೋಮಿನ ಪರವಾಗಿ ವೋಟ್ ಬ್ಯಾಂಕ್ಗೋಸ್ಕರ ನೀವು ರಾಜಕಾರಣ ಮಾಡ್ತಾ ಇರೋದು ಈಗಾಗಲೇ ಜನಕ್ಕೆ ಗೊತ್ತಾಗಿರೋದ್ರಿಂದ ನಿಮ್ಗೆ ತಾಕತ್ತಿದ್ರೆ ಈ ಹಿಜಾಬನ್ನು ಇದು ಮಾಡಿ, ಅವ್ರಿರ್ತಕ್ಕಂಥದ್ದು ಪರ್ಸೆಂಟೇಜ್ ಎಷ್ಟು, ನಮ್ಮ ಹಿಂದೂಗಳಿರ್ತಕ್ಕಂಥವ್ರು ಪರ್ಸೆಂಟೇಜ್ ಎಷ್ಟು, ಇದನ್ನೆಲ್ಲ ನೋಡಿದಾಗ ಪ್ರತಿಯೊಂದು ಶಾಲೆಗಳಲ್ಲೂ ಯಾವ ರೀತಿ ಅವ್ರು ಹಿಜಾಬ್ ಹಾಕ್ಕೊಂಬಂದಾಗ ನಮ್ಮವರು ಕೇಸರಿ ಶಾಲು ಹಾಕ್ಕೊಂಬರ್ತಾರೆ. ಇದನ್ನು ನೀವು ಯಾವ ರೀತಿ ತಡಿತೀರ ನಾವು ನೋಡ್ತೀರಿ. ಅದಕ್ಕೋಸ್ಕರ ಸಿದ್ದರಾಮಯ್ಯನವರೇ, ನಿಮ್ಮದು ಜಾಸ್ತಿ ದಿನ ನಡೆಯಲ್ಲ. ಈಗಾಗಲೇ ನಿಮ್ಮ ಏನು ಕೋಮುವಾದಿ ಏನು ಚಟುವಟಿಕೆಗಳೇನಿದೆ, ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಂಥ ಕೆಲಸಗಳೇನು ಮಾಡ್ತಾಯಿದ್ರಿ, ವಿದ್ಯಾರ್ಥಿಗಳ ಮಧ್ಯೆ ಶಾಲೆಗಳಲ್ಲಿ ವಿಷ ಬೀಜ ಬಿತ್ತಂಥದ್ದು, ನಮ್ಮ ರಾಜ್ಯದ ಆಸ್ತಿಯನ್ನು ಹಂಚುತ್ತೀರಿ ಅಂತ ಹೇಳ್ಬಿಟ್ಟು ಏನು ಹೇಳ್ತಾ ಇದ್ರು, ಭಾಗ ಇಕ್ತೀರಿ ಅಂತ ಹೇಳ್ಬಿಟ್ಟು ಮತ್ತು ಜಮೀರ್ ಅಹ್ಮದ್ ಅವರು ಏನು ಯಾವ ರೀತಿ ಹೇಳಿಕೆಗಳನ್ನು ಕೊಟ್ಟಿರೋ ಇದನ್ನೆಲ್ಲ ನೋಡಿದಾಗ ನೀವು ನಿಜಕ್ಕೂ ಒಂದು ಟಿಪ್ಪು ಸುಲ್ತಾನ್ ಸಂತತಿಯವರು, ಔರಂಗಜೇಬ್ ಸಂತತಿಯವರು, ಪಾಕಿಸ್ತಾನ ಏಜೆಂಟ್ಗಳು ಅಂತ ಹೇಳ್ಬಿಟ್ಟು ಈಗಾಗಲೇ ಮೇಲ್ನೋಟಕ್ಕೆ ಜನಕ್ಕೆ ಗೊತ್ತಾಗಿರೋದ್ರಿಂದ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಗೆ ತಕ್ಕ ಪಾಠ ಕಲಿಸ್ತಾರೆ. ಅದಕ್ಕೋಸ್ಕರ ಕಾದು ನೋಡಿ.